ತಾಲೂಕು ಪಟ್ಟಣ ಪಂಚಾಯಿತಿಯಲ್ಲಿ 2024-25ನೇ ಸಾಲಿನ ಬಜೆಟ್ ಆಯವ್ಯಯ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಸಭೆಯನ್ನು ತಾಲೂಕು ತಹಶೀಲ್ದಾರ್ ನಂದಕುಮಾರ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಈಗ ಎಷ್ಟು ಗೆದ್ದಿದ್ರೆ ಕೋಟಿಗೆ ಈಗ ಒಂದು 10 ಕೋಟಿ ಒಯ್ಯುವೇನೆ ನಮ್ಮ ಪಂಚಾಯತ್ ಎಷ್ಟು ಗೆದ್ದಿದ್ರಿ ಏನು ಸಂಬಳ ಕೊಡ್ತಾ ಇದ್ದೀರಾ ಅವ್ರಿಗೆ ಲಾರಿಗಳಿಗೆ ಯಾವ ಒಂದು ಕೆಲಸ ಇಲ್ಲ ಅಂದ್ರೆ ಏನು ಅರ್ಥ ಈ ಹಿಂದಿನ ಸಾಲಿನ 2023 ಮತ್ತು 24ನೇ ಸಾಲಿನಲ್ಲಿ ಆದಂಥ ಕಾಮಗಾರಿ ಹಾಗೂ ಟೆಂಡರ್ ಮತ್ತು ತಾಲೂಕು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಮುಂದೆ ಆಗಬೇಕಾದಂತಹ ಕಾಮಗಾರಿಗಳ ಬಗ್ಗೆ ತಹಸೀಲ್ದಾರ್ ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ಹಾಗೂ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಸಾರ್ವಜನಿಕರಾದ ಧರ್ಮಣ್ಣ ಮಾತನಾಡಿ, ಪಟ್ಟಣ ಪಂಚಾಯಿತಿಯಲ್ಲಿ ಮಾಹಿತಿ ಕೊರತೆ ಹೆಚ್ಚಿದ್ದು ಜನರಿಗೆ ಹೆಚ್ಚಿನ ಮಾಹಿತಿ ನೀಡಿ ಹಾಗೂ ಇನ್ನು ಪಟ್ಟಣ ಪಂಚಾಯಿತಿಯಲ್ಲಿ ಯಾವುದೇ ಸಭೆಯನ್ನ ಕರೆದರೂ ಸ್ಥಳೀಯ ಶಾಸಕರು ಬರುತ್ತಿಲ್ಲ ಏಕೆ ಎಂದು ತಮ್ಮ ಬೇಸರ ವ್ಯಕ್ತಪಡಿಸಿದರು. ಕನಿಷ್ಠ 3 ಸಭೆಗಳನ್ನ ಮಾಡಿ ಜನರ ಕುಂದುಕೊರತೆ ಸಮಸ್ಯೆಗಳನ್ನ ಆಲಿಸಿ ಎಂದು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಸಲಹೆ ನೀಡಿದರು. ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಗೆ ಸೇರಿದ ಮಳಿಗೆಗಳ ಟೆಂಡರ್ ಪ್ರಕ್ರಿಯೆಗಳು ಈಗಾಗಲೇ ಅಂತಿಮಗೊಂಡಿದ್ದು ಕೆಲ ಮಳಿಗೆಗಳಿಂದ ಮಾತ್ರ ಆದಾಯ ತೆರಿಗೆ ಬರುತ್ತಿದೆ. ಇನ್ನು ಕೆಲ ಮಳಿಗೆಗಳು ಟೆಂಡರ್ ಆಗಿದ್ರೂ ಸಹ ಯಾವುದೇ ಆದಾಯ ಬರುತ್ತಿಲ್ಲ ಏಕೆ ಎಂದು ಸಾರ್ವಜನಿಕರು ಪ್ರಶ್ನಿಸಿದರು. ಇನ್ನು ಕೆಲ ಮಳಿಗೆಗಳು ಬಾಡಿಗೆ ದರ ಹೆಚ್ಚಿದೆ ಎಂದು ಅವರೇ ಕೈ ಬಿಟ್ಟಿದ್ದು ಅವು ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದೆ. ಅಂತಹ ಮಳಿಗೆಗಳನ್ನ ನಡೆಸದಂತೆ ಸೂಚಿಸಿದ್ದೇವೆ ಮತ್ತು ಕೆಲ ಮಳಿಗೆಗಳ ಮಾಲೀಕರು ಹಣ ನೀಡದೇ ಇದ್ದವರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೇವೆ ಎಂದು ತಿಳಿಸಿದರು. ತಾಲೂಕಿನಲ್ಲಿ ವಾಹನ ನಿಲುಗಡೆ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಅದಕ್ಕೆ ಸೂಕ್ತ ಜಾಗ ಕಲ್ಪಿಸುವಂತೆ ಚರ್ಚೆ ನಡೆಸಿದರು ಹಾಗೂ ಪಟ್ಟಣದಲ್ಲಿ ಮಾರುಕಟ್ಟೆ ಸ್ಥಳಾಂತರ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂತೆ ಹಲವಾರು ವರ್ಷಗಳಿಂದ ಪ್ರತಿ ಸಭೆಯಲ್ಲಿ ಚರ್ಚೆ ನಡೆಸಿದ್ರು. ಮಾರುಕಟ್ಟೆಗೆ ಸೂಕ್ತ ಜಾಗ ಗುರುತಿಸುವಲ್ಲಿ ಒಂದಲ್ಲ ಒಂದು ಸಮಸ್ಯೆ ಉದ್ಭವವಾಗುತ್ತಲೇ ಇದೆ. ಇದೇ ಪಟ್ಟಣ ಪಂಚಾಯಿತಿಯವರು ಈಗಿರುವ ಮಾರುಕಟ್ಟೆ ಆದರೂ ಸೂಕ್ತ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು. ಕಂದಾಯವನ್ನ ತೆಗೆದುಕೊಳ್ಳುತ್ತಿದ್ದೀರಾ ಹೊರತು ಯಾವುದೇ ಸೌಕರ್ಯ ನೀಡುತ್ತಿಲ್ಲ. ಕನಿಷ್ಠ ಪಕ್ಷ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯ ವ್ಯವಸ್ಥೆಯನ್ನಾದರೂ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದರು. ಇನ್ನು ಪಟ್ಟಣದ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಕೆಲ ಮಳಿಗೆಗಳ ಮಾಲೀಕರು ರಸ್ತೆಗೆ ಚಾಚುವಂತೆ ಶೆಡ್ ಹಾಗೂ ಶೀಟ್ಗಳನ್ನು ಹಾಕಿಕೊಂಡು ಸಂಚಾರಕ್ಕೆ ತೊಂದರೆ ಉಂಟು ಮಾಡುತ್ತಿದ್ದಾರೆ. ಇದರಿಂದ ವಾಹನ ಸವಾರರಿಗೂ ತೊಂದರೆಯಾಗುತ್ತಿದೆ ಮತ್ತು ಪಾದಚಾರಿಗಳ ಮುಖ್ಯ ರಸ್ತೆಯಲ್ಲಿ ತಮ್ಮ ಸಾಮಗ್ರಿಗಳನ್ನು ಇಟ್ಟು ಪಾದಚಾರಿಗಳ ಸಂಚಾರಕ್ಕೆ ತೊಂದರೆ ಉಂಟು ಮಾಡುತ್ತಿದ್ದಾರೆ. ಈ ವಿಷಯದ ಬಗ್ಗೆ ಅನೇಕ ಬಾರಿ ಮಾಹಿತಿ ನೀಡಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಕೂಡಲೇ ಅಂಗಡಿ ಮಾಲೀಕರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಂಡು ಪಾದಚಾರಿಗಳ ರಸ್ತೆ ಬದಿಯಲ್ಲಿಟ್ಟಿರುವುದು ಸಾಮಗ್ರಿಗಳನ್ನು ತೆರವುಗೊಳಿಸಬೇಕೆಂದು ತಹಸೀಲ್ದಾರ್ ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಸಾರ್ವಜನಿಕರು ಮನವಿ ಮಾಡಿದರು. ಪಟ್ಟಣದ ಮುಖ್ಯ ರಸ್ತೆಯ 2 ಬದಿಯಲ್ಲಿ ಡಿವೈಡರ್ಗಳನ್ನು ನಿರ್ಮಾಣ ಮಾಡಿದ್ದು ರಸ್ತೆಯ ಡಿವೈಡರ್ಗಳ ಮಧ್ಯೆ ವಿದ್ಯುತ್ ದೀಪದ ಕಂಬಗಳನ್ನು ಅಳವಡಿಸಿ ಸುಂದರ ಪಾಠವನ್ನಾಗಿ ಮಾಡಿ ಸಾರ್ವಜನಿಕರಿಗೆ ತಾಲೂಕಿನ ಜನರಿಗೆ ಅನುಕೂಲ ಮಾಡಿಕೊಡಿ ಎಂದರು. ತಹಸೀಲ್ದಾರ್ ನಂದಕುಮಾರ್ ಮಾತನಾಡಿ, 2024-25ನೇ ಸಾಲಿನ ಆಯವ್ಯಯ ಪೂರ್ವಭಾವಿ ಸಭೆಯಲ್ಲಿ ಹಿರಿಯರು, ಗ್ರಾಮಸ್ಥರು, ಸಾರ್ವಜನಿಕರು ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದ್ದು ಇದನ್ನು ಮುಖ್ಯಾಧಿಕಾರಿಗಳು ಹೆಚ್ಚಿನ ಗಮನಹರಿಸಿ ಕೆಲಸಗಳನ್ನು ಮಾಡಿಕೊಡಬೇಕೆಂದು ತಹಸೀಲ್ದಾರ್ ತಿಳಿಸಿದರು. ಈ ಸಭೆಯಲ್ಲಿ ಲಿಂಗರಾಜು, ತೌಫೀಕ್, ದರ್ಬಾ, ಅಬ್ದುಲ್ ಕುಬ್ಬೂತ್, ರಾಣಿ, ಹರೀಶ್ ಹಾಗೂ ಇತರರು ಹಾಜರಿದ್ದರು. ನಡೀತೈತಿ ಇವತ್ತು ಅದು ಮಾಡಿದ್ರೆ ಕರೆಕ್ಟ್ ಆಯ್ತು. ಇಲ್ಲಿಂದ ಬಾಟೆವಳೆ ಇದಕ್ಕೆ ತಗೋದ್ರೆ ಸಂತೆ ಬೇಕಾದ್ರೆ ಇಲ್ಲಿ ತರಕಾರಿ ಮಾಡ್ತಾರೆ ಅವರಿಗೆ ಎಫೆಕ್ಟ್ ಆಯ್ತು. ಅದು ಒಂದು ಪ್ರಾಬ್ಲಮ್ ಇದೆ. ಯಾಕಂದ್ರೆ ಫಸ್ಟ್ ಒಂದ್ಸರಿ ಬೀಗ ಹಾಕಕ್ಕೆ ಆದೇಶ ಆಗಿತ್ತಲ್ರಿ. ಈಗ ಕೋರ್ಟ್ ನಮ್ಮಂತ ಆದ್ಮೇಲೆ ಅದನ್ನ ಕಟ್ಟಿಸ್ಕೊಂಡು ಮತ್ತೆ ಅರೇಂಜ್ ಮಾಡಿ ಬರೀ ಓಡ್ತಾ ಇದೆ. ಮತ್ತೆ ಅದು ಪ್ರಶ್ನೆ ಯಾಕೆ ಹೇಳ್ತೀರಾ? ಅದಲ್ಲ ಇನ್ನೊಂದು ಬೇಕ್ರಿ ಇದೆಯಲ್ಲ, ಬೇಕ್ರಿ ಇದೊಂದು ಮತ್ತೆ 6 ಮಳಿಗೆ ಒಂದು ಒಟ್ಟು 6 ಮಳಿಗೆ ಕೋರ್ಟ್ ಆಗಿದೆ. ದಿನಸಿ ಅಂಗಡಿ ಪ್ರಕಾಶ್ ಬಾಗ್ಲಾಕ್ ಹೋದ್ರಲ್ಲ ಅವ್ರಿಗೆ ನೋಟಿಸ್ ಕೊಟ್ಟು ಇವೆಲ್ಲ ಮಾಡಿ ನೋಟಿಸ್ ಕೊಟ್ಟಿದ್ದೀವಿ. ನೋಟಿಸ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಆಕ್ಷನ್ ಕೊಟ್ಟೆ. ಎಷ್ಟು ಬ್ಯಾಲೆನ್ಸ್ ಕೊಡಬೇಕು? ಅದೊಂದು 3 ಚಿಲ್ಲರೆ ಈಗ ಸರ್ವಿಸ್ ರೋಡಿಗೆ